ಒಂದನೇ ಆಂಜನೇಯ ಸಸಿಟಿ ತಂಡವನ್ನು ಮಣಿಸುವುದರ ಮುಖಾಂತರವಾಗಿ ಆರಂಭಿಕ ತಂಡವಾಗಿ ಫೈನಲ್ ಪ್ರವೇಶವನ್ನು ಪಡೆದುಕೊಂಡಂತ ಸಿಕ್ಸರ್ ಕರಿಕೆ ಮೊದಲ ಹಂತದ ದಾಂಡುಗಾರಿಕೆ ನಡೆಸಿಕೊಳ್ತಾ ಇದೆ. ಅದೇ ರೀತಿ ಈಗಾಗಲೇ ಪ್ರತಿ ಪಂದ್ಯದಲ್ಲೂ ಕೂಡ ಯಶಸ್ಸಿನ ದಾಂಡುಗಾರಿಕೆ ನಡೆಸಿದಂತ ಇಮ್ರಾನ್ ಕದಿಕೆ ಸ್ವಲ್ಪ ಮಟ್ಟಿಗೆ ಇಂಜುರಿ ಆಗ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಫೈನಲ್ ಪಂದ್ಯದಲ್ಲಿ ಆಡುವ ನಿರೀಕ್ಷೆ ಕಂಡುಕೊಳ್ತಾ ಇಲ್ಲ. ಈಗಾಗಲೇ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಹೊಸ ಆಟಗಾರ ಆರಂಭಿಕ ಆಟಗಾರನಾಗಿ ಆಶೀರ್ ಸ್ಟ್ರೈಕ್ ಅನ್ನು ಪಡ್ಕೊಂಡ್ರು. ನಾನ್ ಸ್ಟ್ರೈಕರ್ ಭಾಗದಲ್ಲಿ ಅನೀಶ್ ಎಸೆದಂತ ಆರಂಭಿಕ ಚೆಂಡು ರಿವರ್ಸ್ ಹೊಡೆತಗಳಿಗೆ ಪ್ರಯತ್ನ, ಯಶಸ್ಸಿನ ಬೌಂಡರಿ ದಾಖಲಾಗ್ತಾ ಇದೆ. ಎಸೆದಂತ ಆರಂಭಿಕ ಚೆಂಡಿಗೆ ಯಶಸ್ಸಿನ ಬೌಂಡರಿಯನ್ನು ಆಶೀರ್ ದಾಖಲಿಸಿಕೊಳ್ತಾ ಇದ್ದಾನೆ. ಬಹಳ ಉತ್ತಮ ರೀತಿಯ ಆರಂಭವನ್ನು ಪಡ್ಕೊಳ್ತಾ ಇದೆ ಸಿಕ್ಸರ್ ಕದಿಕೆ. ಪ್ರತಿ ಪಂದ್ಯದಲ್ಲೂ ಕೂಡ ಇದೇ ರೀತಿಯ ಆರಂಭವನ್ನು ಕಂಡುಕೊಂಡಂತ ತಂಡ ಫೈನಲ್ ಪಂದ್ಯದಲ್ಲೂ ಕೂಡ ತನ್ನ ಯಶಸ್ಸಿನ ದಾಂಡುಗಾರಿಕೆ ಮುಖಾಂತರವಾಗಿ ಇನ್ನಿಂಗ್ಸ್ನ ಆರಂಭಿಕ ಚೆಂಡಿಗೆ ಬೌಂಡರಿಯನ್ನು ದಾಖಲಿಸಿಕೊಳ್ತಾ ಇದೆ. ಮತ್ತೆ ಬೀಸಿ ಹೊಡೆಯುವ ಪ್ರಯತ್ನಗಳು, ಮೇಡಿಕೆಟ್ ಭಾಗದಲ್ಲಿ ಚೆಂಡು, 2 ಓಟಗಳ ಹೆಚ್ಚುವರಿ. ಆಶೀರ್ ಆರಂಭಿಕ ಓವರ್ನ 2ನೇ ಚೆಂಡಿಗೂ ಕೂಡ ಹವಲಿ ಓಟವನ್ನು ಪೂರೈಸಿಕೊಳ್ತಾ ಇದೆ. ಮತ್ತೆ ತೃತೀಯ ಬಾರಿ ಈ ನಡುವೆ ಗುಡಿಸಿ ಆಡುವ ಪ್ರಯತ್ನಗಳು ಮುಂದುವರಿತಾ ಇದೆ. ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ಎಂಬ ಸೂಚನೆಗಳು ರವಾನೆ ಆಗ್ತಾ ಇದೆ. ನಿರ್ಣಾಯಕ ಪೀಠದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಕಂಡುಕೊಂಡಂತಹ ಬಹಳಷ್ಟು ಅನುಭವೀಯ ನಿರ್ಣಾಯಕರು. ಒಂದೆಡೆ ಕೆವಿನ್ ಮತ್ತು ರಿವರ್ಸ್ ಹೊಡೆತಗಳು ಕಾಣಬಲ್ಲ ಪ್ರಯತ್ನ, ಕ್ಯಾಚ್ ಆಗುವ ಸಾಧ್ಯತೆ, ಹುದರಿ ಆಘಾತ. ಆಶೀರ್ ಗೋ ಬ್ಯಾಕ್ ಟು ದಿ ಪವಿಲಿಯನ್. ಈ ಒಂದು ಇನ್ನಿಂಗ್ಸ್ನಲ್ಲಿ ವೈಯಕ್ತಿಕ 6ರ ಓಟವನ್ನು ದಾಖಲಿಸಿಕೊಂಡಂತ ಆಶೀರ್ ಇನ್ನಿಂಗ್ಸ್ ಮುಕ್ತಾಯ. ದಾಂಡಿಗೆ ರನ್ನರ್ ಅವಕಾಶವನ್ನು ನೀಡಲಾಗ್ತಾ ಇದೆ. ಈ ನಡುವೆ ಮತ್ತೆ ಶಬೀರ್ ರಸ್ತೆಗಾರಿಕೆ ಭಾಗದಲ್ಲಿ ಸ್ಟ್ರೈಕರ್ ಭಾಗದಲ್ಲಿ ಅನೀಶ್ ಮೂಲಕವಾಗಿ ಲೆಗ್ ಬಾಯ್ಸ್ ರೂಪದಲ್ಲಿ ಒಂಟಿ ಒಟ್ಟುಗಳ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಸ್ಟ್ರೈಕರ್ ಭಾಗದಲ್ಲಿ ಇಮ್ರಾನ್ ಮತ್ತು ಬೀಸಿ ಹೊಡೆಯುವ ಪ್ರಯತ್ನಗಳು ಕವರ್ ಪಾಯಿಂಟ್ ಭಾಗದಲ್ಲಿ ಬೌಂಡರಿ ದಾಖಲಾಗ್ತಾ ಇದೆ. 4 ಓಟಗಳ ಹೆಚ್ಚುವರಿ. ಇದು ಆರಂಭಿಕ ಓವರಿನ 2ನೇ ಬೌಂಡರಿಯನ್ನು ಕೂಡ ಈ ಒಂದು ಹಂತದಲ್ಲಿ ಇಮ್ರಾನ್ ಕದಿಕೆ ದಾಖಲಿಸಿಕೊಳ್ತಾ ಇದ್ದಾನೆ. ಎಸೆತಕ್ಕೆ ಇಮ್ರಾನ್ ಬೌಂಡರಿಯನ್ನು ದಾಖಲಿಸಿಕೊಳ್ತಾ ಇದ್ದಾನೆ. ಮತ್ತೆ ಬೀಸಿ ಹೊಡೆಯುವ ಪ್ರಯತ್ನಗಳು ಮುಂದುವರಿತಾ ಇದೆ. ಯಾವುದೇ ಆಘಾತ ಕಂಡುಕೊಳ್ತಾ ಇಲ್ಲ. 1 ಓಟಗಳ 2 ಓಟಗಳ ಹೆಚ್ಚುವರಿ. ತನ್ನ ಮೂಲಕವಾಗಿ ಆರಂಭಿಕ ಓವರ್ ಕೂಡ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ತಂಡದ ಒಟ್ಟು ಮೊತ್ತ 14 ಓಟವನ್ನು ಪೂರೈಸಿಕೊಳ್ತಾ ಇದೆ. ಹಮೀದ್ ಸಾಗರ್ ಸದಸ್ಯರು ಮಾಜಿ ಹಳೆಂಗಡಿ ಗ್ರಾಮ ಪಂಚಾಯತ್ ಇವರನ್ನು ಆತ್ಮೀಯವಾಗಿ ಪ್ರಧಾನ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದಾರೆ. ಹಮೀದ್ ಸಾಗರ್ ಅವರು ಹಿರಿಯ ಆಟಗಾರರು, ಅದೇ ರೀತಿ ಕ್ರೀಡಾ ಪ್ರೋತ್ಸಾಹಕರು ಕೂಡ ಆಗಿರುವಂತಹ ಶಮೀಮ್ ಸಾಗರ್ ಅವರು ಪ್ರಧಾನ ವೇದಿಕೆಗೆ ಆಗಮಿಸಬೇಕು. ತನ್ನ ಮೂಲಕ ಬಿರುಸಿನ ಹೊಡೆತ, ಮೇಡಿಕೆಟ್ ವಿಭಾಗದ ಸೀಮಾರೆ ಕ್ಯಾಚಿನಲ್ಲಿ ಇಮ್ರಾನ್ ಕದಿಕೆ ಹುದರಿ ಆಘಾತ. ಪ್ರತಿಯೊಂದು ಇನ್ನಿಂಗ್ಸ್ನಲ್ಲಿ ಬಹಳಷ್ಟು ಉತ್ತಮ ಯಶಸ್ಸಿನ ದಾಂಡುಗಾರಿಕೆ ನಡೆಸಿಕೊಟ್ಟಂತ ದಾಂಡುಗಾರ ಇಮ್ರಾನ್ ಈಗಾಗಲೇ ಬ್ಯಾಕ್ ಟು ದಿ ಪವಿಲಿಯನ್ ಕಡೆ ಸಾಗ್ತಾ ಇದ್ದಾರೆ. ದಯವಿಟ್ಟು ಪ್ರಧಾನ ವೇದಿಕೆಗೆ ಮೂಲಕ ರಿವರ್ಸ್ ಹೊಡೆತಗಳಿಗೆ ಪ್ರಯತ್ನ, ಯಶಸ್ಸಿನ ಬೌಂಡರಿ, 4 ಓಟಗಳ ಹೆಚ್ಚುವರಿ. ಈ ಒಂದು ಇನ್ನಿಂಗ್ಸ್ನ 3ನೇ ಬೌಂಡರಿ ದಾಖಲಾಗ್ತಾ ಇದೆ. ಸಿಕ್ಸರ್ ಕದಿಕೆ ಕೊಳ್ತಾ ಇದೆ. ತನ್ನ ಮೂಲಕ ಮಾತ್ರ ಸೀಮಾರ ಕ್ಯಾಚ್ನಲ್ಲಿ 1 ಬೌನ್ಸ್ ಬೌಂಡರಿ, ಬ್ಯಾಕ್ ಟು ಬ್ಯಾಕ್ ಬೌಂಡರಿಯನ್ನು ಬಾರಿಸಿಕೊಳ್ತಾ ಇದ್ದಾರೆ ಅನೀಶ್ ಕದಿಕೆ. ತಂಡದ ಒಟ್ಟು ಮೊತ್ತ 23 ಓಟವನ್ನು ದಾಖಲಿಸಿಕೊಳ್ಳ
ಬಾರಿಸಿಕೊಳ್ತಾ ಇದೆ 20. ಅದೇ ರೀತಿ ಸಾಗರ್ ಕನ್ನಡ ನಾಯಕನಾಗಿರುವಂತಹ ಹಕೀಮ ರಾಜ ಅವರನ್ನು ಕೂಡ ನಾವು ಪ್ರಧಾನ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಹಕೀಮ ಇವರು ಸಿಕ್ಸರ್ ಕಲಿಕೆ ನಡೆಸಿಕೊಳ್ತಾ ಇದೆ ಪ್ರಾಮುಖ್ಯದ ಪಂದ್ಯಾಕೂಟದಲ್ಲಿ. ಮೂಲಕ ಬೌಂಡರಿ ದಾಖಲಾಗ್ತಾ ಇದೆ. ಇನ್ನಿಂಗ್ಸ್ನ 5ನೇ ಬೌಂಡರಿ ಕೂಡ ಇನ್ನಿಂಗ್ಸ್ನ ಕೊನೆಯ ಎಸೆತಕ್ಕೆ ದಾಖಲಾಗ್ತಾ ಇದೆ. ಮೂಲಕವಾಗಿ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯ, ಬಿರುಸಿನ ಆರಂಭವನ್ನು ಕಂಡುಕೊಂಡಂತ ಸಿಕ್ಸ್ ತನ್ಮೂಲಕವಾಗಿ ಮೊದಲ ಓವರ್ನ ಮೊದಲ ಎಸೆತ, ಮೊದಲ ಬ್ರೇಕ್ ಕ್ಯಾಲೆಂಡರ್ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಫೈನಲ್ ಪಂದ್ಯದಲ್ಲಿ ಸಿಕ್ಸರ್ ಕದಿಕೆ ತಂಡ ಮೊದಲ ಕ್ರೂಷಿಯಲ್ ಬ್ರೇಕ್ ಥ್ರೂ ಅನ್ನು ಪಡ್ಕೊಳ್ತಾ ಇದೆ. ಲೆಫ್ಟಿ ಕ್ಯಾಲೆಂಡರ್ ಮೊದಲ ಹಂತಗಳಲ್ಲಿ ಕೊಂಚ ಮಟ್ಟಿಗೆ ಫೈನಲ್ ನ ಹೋರಾಟಗಳಲ್ಲಿ ಕೈ ಕೊಡ್ತಾ ಇದ್ದಾನೆ. ಇವಾಗ ಎಕೆ ಮೀಡಿಯಾ ಬೆದ್ರ ಮಾಡ್ತಾ ಇದೆ. ಫೈನಲ್ ಪಂದ್ಯ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ನಡುವೆ ರಾಕಿ ತನ್ಮೂಲಕವಾಗಿ ಎರಡನೇ ಬ್ರೇಕ್ ಥ್ರೂ ಅನ್ನು ಪಡ್ಕೊಳ್ತಾ ಇದೆ ಸಿಕ್ಸರ್ ಕದಿಕೆಯ ತಂಡ. ಆರಂಭಿಕ ಹಂತದ ಮೇಲುಗೈಯನ್ನು ಸಾಧಿಸ್ತಾ ಇದೆ ಸಿಕ್ಸರ್ ಕದಿಕೆ. ಹೊಸಮುಖಿ ಆಟಗಾರನ ಎಂಟ್ರಿ. ಇವಾಗ ಅಜೀಜ್ ರಾಜ್ಯ ಟೆನ್ನಿಸ್ ಬಾಲ್ ನ ಪ್ರತಿಭಾನ್ವಿತ ಆಟಗಾರ ಸ್ಟ್ರೈಕಿನಲ್ಲಿ ಶಬೀರ್ ಇಂದರ್ ನಗರ. ಫ್ರಂಟ್ ಫುಟ್ ಆಡುವಂತ ಪ್ರಯತ್ನ, ಬೌಲರ್ಸ್ ಬ್ಯಾಕ್ ಡ್ರೈವ್ ನಡುವೆ ಒಂದೊಡವನ್ನು ಪೂರೈಸಿಕೊಂಡ್ರು. ಎರಡನೇ ಒಟ್ಟಿಗೆ ಪ್ರಯತ್ನಗಳ ಮಧ್ಯೆ ರಿಸ್ಕಿ ಡಬಲ್. ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ ಇವಾಗ ನಗರ ಫ್ರೆಂಡ್ಸ್ ಕೊಪ್ಪಳ ತಂಡ. ಬಹಳಷ್ಟು ಯಶಸ್ಸಿನ ಬಹಳಷ್ಟು ಅದ್ದೂರಿಯ ಪಂದ್ಯ ಕರಾವಳಿಯ ಉದ್ದಗಲಕ್ಕೂ ಅಲ್ಲಲ್ಲಿ ಸಾಕ್ತಾನೆ ಇದ್ದಾವೆ. ಆ ನಿಟ್ಟಿನಲ್ಲಿ ಇದೇ ತಿಂಗಳ 19, 20ನೇ ತಾರೀಕಿನಂದು ವಲಯ ಮಟ್ಟದ ಯಶಸ್ಸಿನ ಹುಡುಗರ ಒಂದು ತಂಡವನ್ನ ಲೀಗ್ ಮಾದರಿಯ ಪಂದ್ಯಗಳು ಸಾಕ್ತದೆ. ಸನ್ನಿ ಕ್ರಿಕೆಟರ್ಸ್ ಸಂತಗಟ್ಟೆ ಆಶ್ರಯದಲ್ಲಿ ಇದೇ ಅಂಕಣದಲ್ಲಿ ಸಾಗ್ಲಿಕ್ಕಿದೆ. ಒಂದೋಟವನ್ನು ದಾಖಲಿಸಿಕೊಂಡ್ರು. ಒಂದೋಟಗಳ ಮುಖಾಂತರವಾಗಿ ನಡೆದ ಒಟ್ಟು ಮೊತ್ತ 3 ಹೀಗಾಗಿ ಹೋರಾಟ. ರಿವರ್ಸ್ ಮಾಡುವಂತ ಪ್ರಯತ್ನ, ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. 7ಕ್ಕೆ 26, 7 ಎಸೆತ 26 ಓಟಗಳು ಬೇಕಾಗಿದೆ ಜಯಕ್ಕಾಗಿ ನಗರ ಫ್ರೆಂಡ್ಸ್ ಕೊಪ್ಪಳ ತಂಡಕ್ಕೆ. ಮತ್ತೆ ಸುಂದರತೆ ಎಸೆತ, ಅನೀಶ್ ಎಷ್ಟಂತ ಚೆಂಡು, ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. 6 ಎಸೆತ ಜಯಕ್ಕಾಗಿ 26 ಓಟಗಳು ಬೇಕಾಗಿದೆ ತಂಡ. ಹೊಸ ಮುಖ ಪ್ರತಿಭೆಗಳು 6ಕ್ಕೆ 26 ತನ್ಮೂಲಕವಾಗಿ ಹೊರದಿರುವನ ಕಣ ಚೆಂಡು ವೈಟ್ ಬಾಲ್ ನ ಸೂಚನೆ. ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನಗಳ ಮಧ್ಯೆ ಡಾಟ್ ಡೆಲಿವರಿ. ತಂಡದ ಒಟ್ಟು ಮೊತ್ತ 4, 5 ಎಸೆತ 25. ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ನಡುವೆ ಓಟಗಳು ಬರ್ತಾ ಇಲ್ಲ. ಕೊಂಚ ಮೇಲಿಗೆ ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನ ಸಾಧಿಸ್ತಾ ಇದೆ ಸಿಕ್ಸರ್ ಕದಿಕೆಯ ತಂಡ. ಅಜೀಮ್ ಮತ್ತೆ ಬೀಸುವಂತ ಪ್ರಯತ್ನ ನಡುವೆ ಸೀಮಾ ರೇಖೆ ಹೊರಭಾಗದಲ್ಲಿ ಬಿರುಸಿನ ಸಿಕ್ಸರ್ ಶಬೀರ್ ದಾನಿನ ಮುಖಾಂತರವಾಗಿ ಬರ್ತಾ ಇದೆ. ಪಂದ್ಯ ಮುಕ್ತಾಯವನ್ನ ಕಂಡ ಬಳಿಕ ಮೆಂಬರ್ಸ್ ಚೇರ್ಗಳನ್ನ ವೇದಿಕೆ ಮುಂಭಾಗ ತರಬೇಕು. ಹೊರದಿರುವನ ಕಣ್ಣ ಚೆಂಡು ವೈಡ್ ಬಾಲ್ ಸೂಚನೆ. 3ಕ್ಕೆ 18 ಇವಾಗ ತಂಡ. ಶಬೀರ್ ಗೆಸ್ತಂತ ಚೆಂಡು ಬೀಸುವಂತ ಪ್ರಯತ್ನ. 2ಕ್ಕೆ 18 ಸಾಗರ್ ಸಾಗ್ ಟ್ರೋಫಿಗಾಗಿ. ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನಗಳ ಮಧ್ಯೆ ಕಾಟನ್ ಬಾಲ್. ಗೆಲುವಿನ ಔಪಚಾರಿಕತೆಯನ್ನ ಮಾತ್ರ ಪೂರೈಸುವಂತ ಅವಶ್ಯಕತೆ ಇವಾಗ ಸಿಕ್ಸರ್ ಕದಿಕೆಗೆ.
ತನ್ಮೂಲಕವಾಗಿ ಪಂದ್ಯವನ್ನ ಜಯಿಸಿಕೊಂಡು ಟೂರ್ನಿಯ ಚಾಂಪಿಯನ್ ತಂಡವಾಗಿ ಹೊರ ಹೊಮ್ತಾ ಇದೆ ಸಿಕ್ಸರ್ ಕದಕೆ ತಂಡ.